ಅಪಮಾನ ಶುದ್ಧ ಅಪಮಾನ. ಅಡ್ಡು ದಾರಿಯಾಗಿ ನಿಂತ್ಕೊಂಡು ಗಂಡಸು ಎಕಡೆ ಮಾತಾಡ್ತೀಯ. ಬಾರ ಬಿಡಿಸೋಬಾರು ಗಂಡಸು ಬಿಡಿಸೋಬಾರು. ಅಪ್ಪ ಅವ ಅಂದ್ರೂ ಪಕ್ಕ ಗಂಡಸ. ನಾವೊಂದು 20 ವರ್ಷ ಆಯ್ತು ಅಡ್ಡ ಬಾಕ್ಸದಿ ಯಾರ ತಂಟೆಗೆ ಹೋಗಂಗಿಲ್ಲ. ಅದು ಮೋಸ್ಟ್ಲಿ ಅವ್ರು ಎರಡು ಕುಡಿ ನೋಡಿ ಬೇರೆ ಕುಡಿ ಮಾತು ಕೊಟ್ಟಂಗೆ ಕಾಣುತ್ತೆ. ನೀ ಯಾಕೆ ಎತ್ತ ಹೆಂಗಸರ ತಂಗಾಕತ್ತಿ ಗಂಡಸನ ಗಂಡಸನ್ನ ಯಾಕೋ ಮಾತಾಡಕತ್ತಿ ಗ್ಯಾರಂಟಿ ಇಲ್ಲ ಅದು. ಯಾಕೋ ಏನಪ್ಪ 3 ತಿಂಗಳಾಗ್ತೀನಿ ಕೈಯಾಗ ನನ್ನ ಗಂಡಸ್ತನ ಸಿಕ್ಕು ಗಿರ್ರಿಕ್ಕಿ ಹೊಡೆದ್ಬಿಟ್ಟ. ಕೆಲಸ ಕೆಳಕೈಸಿ ಮಾತಾಡ್ತೀನಿ ನೀನು. ಹಗಲ ರಾತ್ರಿ ನಿಮ್ಮವ್ರು ಮುಂದೆ ಬಂದ್ರು ಕಿರಿಕಿರಿ ಮಾಡ್ತೀರಿ, ಫೋನ್ಯಾಗೂ ಕಿರಿಕಿರಿ ಮಾಡ್ತೀರಿ. ನೀನು ಉಪದ್ರ ನಾ ಹೆಂಗ ತಾಡ್ತಿರ್ಬೇಕು? ನನ್ನಿಂದ ನಿನಗೆ ಉಪದ್ರ ಆಗಿದೆ. ಹಗಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಬಾಂಡೆ ನಾನು ತಿಂತೀನಿ, ಅಡಿಗೆ ಮಾಡ್ತೀನಿ, ಮ್ಯಾಗ ಮಾಡ್ತೀನಿ, ಎರಡು ಹಿಚ್ತೀನಿ. ಕೈ ಕಾಲು ಅಂತದ್ದು ನನ್ನಿಂದ ನಿನಗೆ ಎಷ್ಟೊತ್ತಾಗ ಯಾವಾಗ ಹೆಂಗ ಎಷ್ಟೊತ್ತಾಗ ಉಪದ್ರ ಆಗಿತ್ತಲ್ಲ ಹೇಳೋಕೆ. ರಗೋಡ್ ಆಗೈತಿ ನಿನ್ ಹಣ ಎತ್ತಿ ನನಗರ. ಯಾಕಲೆ ಬಾಳ ಮಾತಾಡ್ತೇಳ ಬಾ ನಮ್ಮ ಊರಿಗೆ ಹಳ್ಳಿ ಹೆಣ್ಣ ಹೋಗ್ತೀನಿ. ಯಾಕ ನಿಮ್ಮ ಊರ ಗಂಡು ನಾಯಿ ಇಲ್ಲ ನಿಡೋಣ ಜನಸಂಖ್ಯೆ ಹೆಚ್ಚಾಗೈತೆ ಅಂತ ಹೇಳಿ ಹಿಡಿದ್ರೆ ವೈದ್ಯ ಸರಿ ಸರಿ ನಾಯಿಗಳು ಹಾಕ್ಯಾರ. ನಿನಗೆ ಯಾಕೆ ಬಿಟ್ಟಾರೋ? ನಮ್ದು ಬ್ಯಾಟಿನ ಯಾವ ಒಂದು ಊರು ಸಾವು ಒಂದು ಇದು ಸಾವು ಒಂದು ನಿನಗೆ ಓಡೋಣ ಅಡ್ಡಾಡಕತ್ತಿ ಅಲ್ಲ. ಬ್ಯಾಟಿನ ಬ್ಯಾಟಿ ಆಡ್ಕೊಂಡ್ಬಿಟ್ರೆ ಚಲೋ ಆಡ್ತೈತಿ ಬ್ಯಾಟಿ ನಾಯಿ. ನಮ್ಮೂರು ಯಾಕೆ ಸಾಯ್ತು? ಏನೈತಿ ಊರಾಗ? ಏನೈತೆ ಮತ್ ನೋಡು ಇಲ್ಲೇ ಚಕ್ರ ಬಂದ್ಬಿಟ್ಟು. ಹ್ಞೂ ಮತ್ತ ಈ ಕಡೆ ಬಬಲೇಶ್ವರ ರೋಡಿಗೆಲ್ಲ ರೈಟ್ ಸೈಡಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಅದಲ್ಲ. ಯಾರು ಅವರೆಲ್ಲ ಅವರು. ಈ ಕಡೆ ಎಡಕಿನ ಸೈಡ್ ದೊಡ್ಡ ದೊಡ್ಡ ಪೆಟ್ರೋಲ್ ಪಂಪ್, ಬಾರ್ ಅಂಡ್ ರೆಸ್ಟೋರೆಂಟ್, ಧಾಬಾದಲ್ಲಿ ಯಾರು ನಿಮ್ಮ ಯಾರು ಅವು ಎಲ್ಲ ಅವರು ನಡಬರ್ಕ್ ಹೋಗತ್ಲೆ ಕರ್ರ ಮೂತಂತ ಡಾಂಬರ್ ರೋಡ್ ಅದು ಒಂದ ನಂದು. ಆ ಡಾಂಬರ್ ರೋಡ್ ಮಟ್ಟ ಮಣಕಾಲ ಮಟ್ಟ ಬೂಟ ನಾನು ಹಾಕಿನವ ಡಾಂಬರ್ ಅವ. ನಾನು ಮಾತ್ರ ಮೂರು ಬಿಟ್ಟು ಬರಂಗಿಲ್ಲ. ನಮ್ಮ ಅಪ್ಪಗೆ ಹೆಣ್ಣಂಗ ನಾನ ಸಾವಕಾಶ ಬಡ್ಕೋ ಕಿಡ್ನಿ ಫೇಲ್ ಆಗಿಲ್ಲವ. ನಿಮ್ಮ ಕಿಡ್ನಿ ಇಲ್ಲ ಅಂತ ತೊಡ್ಯಾಕ ಮತ್ತೆ ಎಲ್ಲಿರ್ತಾವ? ನಿಂದೆಲ್ಲ ಕಿಡ್ನಿ ನಾನು ಇದ್ದಿದ್ದ ಕಿಡ್ನಿ ಅಲ್ಲೇ ಬಾರ್ನಾಗ ಒತ್ತಿಟ್ಟು ಬಂದ್ಬಿಟ್ಟಿನಿ. ಯಾವ್ಯಾಕಿನ ಕಡೆ ಹೋಗಿ ಬರ್ತೀರಿ ಬಂದೇವಿ. ಏನ್ ಮಾತಾಡ್ತಾರೆ ಏನ್ ಮಾಡ್ತಾರ? ನನಗಿಂತ ಮಾತು ಮಾತಾಡಕತ್ತೆ ಬಾಯಲ್ಲಿ ಹೆಂಗ್ ಬರ್ತೈತಿ? ನಮ್ಮಪ್ಪ ಕಾಣ್ಕೊಂಡ್ ಹುಡ್ತಾನ. ನೀವು ಗಂಡಸರ ಕರೆ ನಿಮ್ಮವ್ರು, ನೀವು ಹೆಂಗಸರಲ್ಲ. ಗಂಡಸರ ರಾಶಿ ನೀವ್ ಹೆಂಗ ಹೆಂಗಸರ ಹಾಕಿರಿ? ಇದ ಮಾತಾಡ್ತೇ ಮನಿ ಬಂದ್ ಬಟ್ಟೆ ಕೊಡ್ ಬರ್ತೀವ ಇಲ್ಲ ನೀನು. ಇಷ್ಟ ದೊಡ್ಡ ಬಟ್ಟೆ ಗಂಟು ಕೊಡ್ತೀರಿ, ಸಾಮಾನು ಕೊಡ್ತೀರಿ. ಯಾರಿಗೆ ಸಾವತ್ತೆ ನಿನ್ನ ಸಾಮಾನ? ಅದೇ ಕಿತ್ತಾಕ್ ನಿಮ್ಮ ಜರ ಕುಂಡೇನು ಜರ ಕುಂಡೇನು ಅದರ ಮನೆ ಹೋಗಿದ್ದಾರ ಸ್ವಚ್ಛಂಗ ಲಂಗಾರ ತೊಳೆದ್ರೆ ಇಲ್ಲ. ಯಾಕ ಏನಾಗಿತ್ತು? ಚಿಂಗ್ ನಾರ ಕತ್ತಿತ್ತು. ನೋಡ್ತೀನಿ ಮೋಸ್ಟ್ಲಿ ಅಲ್ಲೇ ಗಜ್ಮಾ ಆಗಿರ್ಬೇಕು. ಅದಕ್ಕೆ ಸಿಕ್ಕಿಗೆ ಅದು ಗಂಟು ಬಾಳೆ ಹೋಗ ಎಲ್ಲ ಮಗದೇ ಬಂದ್ಯಾ ಇರೋದ ಒಂದ್ ಲಂಗ ಹೆಂಗ್ ಮಾಡ್ಲೋ ನಾನು? ನನ್ನ ಚಡ್ಡಿ ಕೊಡ್ತೀನಿ ಹಾಕೋ. ನೀ ಏನ್ ಹಾಕೋತಿ ನಾನು ಕೊಟ್ಟು ನಾ ಮಾಸ್ಟರ್ ಒಂದು ಯಾವ್ದು ಲಂಗ ಇಸ್ಕೊಂಡು ಕೊಡ್ತೀನಿ ನಾನು. ಮಾಸ್ತರ್ ಲಂಗ ಹಾಕೋತಾನ ಒಂದ್ ಪ್ಯಾಂಟ್ ಹಾಕೊಂಡು ಇಡೀ ಸೀಸನ್ ಮುಗಿಸ್ತಾರ ಅವ್ರು. ಅದೊಂದು ಈಗ ಹಾಕೊಂಡ್ರೆ ಪಾಪ ಅವ್ಕೇನ ಯಾವ್ದ್ರ ವೈಲಿ ಇಟ್ಟಿರ್ತಾನೆ ತಗೋ ಅವನು. ನೀನು ಮಾತಾಡ್ತು ಏನ್ ಬಟ್ಟೆ ಹಾಕೊಂಡು ಯಾರು ಹಾಕಾರ ನೀವು? ಹಾಕ್ತಾರ ಹಂಗಾರ ನಾವು ಭಾಳ ಮೈನ ಬಂದ್ರೆ ಹಾಕ ಕೈ ಇಷ್ಟೆಲ್ಲ ಮಾತಾಡ್ತೀರ ನೀನು. ಮದುವೆಗಿಂತ ನಮ್ಮ ಅಪ್ಪಗೆ ಮುಂಚೆ ಏನ್ ಹೇಳ್ತಿ? ಮುಂಜಾನೆ ಮಾತಾಡಿದ್ದೆ ಸಂಜೆ ನೆನಪು ಬರೋದಿಲ್ಲ. ನನಗೆ ಲೋಲಕ್ ಮಾಡ್ತೀನಿ ಮಾಡಿಸಿದೆ ನಿಮ್ಮ ಲೋಲಕ್ಕ ನಿಮ್ಮ ಅವ್ನ ಲಕ್ಕ ಹೋಗ್ಬಿಟ್ಟ ನನಗೆ. ಈ ನನ್ನ ಸಣ್ಣನ ಸೊಂಟ ಇದು ಸಣ್ಣನ ಸೊಂಟ. ಸಣ್ಣದೇ
ನಿಮ್ಮ ಸ್ತ್ರೀ ಶಕ್ತಿ ಹೆಚ್ಚಾಗಿ 2025ಕ್ಕ ನಮ್ ಗಂಡಸರಿ ಶಕ್ತಿ ಎಲ್ಲ ಆಸಕ್ತಿ ಆದಂಗ ಯಾವ KSRTC ಬಸ್ ನೋಡ್ರಿ ಬರೀ ಆಧಾರ್ ಕಾರ್ಡ್ ಕಾಣ್ತಾವ ಸುಮ್ ಫ್ರೀ ಐತೆ ಕುಂತಾರ ಅವ್ರೇನು ಟಿಕೆಟ್ ಐತಂತಂದ್ರೆ ಬರ್ತಿದ್ದ ತೋರ್ಸೋರು ನೀವು ನಿಮ್ಗೆ ಯಾವ ಕಾರ್ಡ್ ಅಂತ ನೀವು ಹೇಳ್ಬೇಕು. ನಮ್ಮ ಎಲ್ಲ ಪಾನ್ ಕಾರ್ಡ್ಗೆ ಅವು ತುದಿ ಮುಂದಾಗಿಬಿಟ್ಟವು ಹ್ಞೂ ಎಲ್ಲರೂ ಹೋಗಿ ಕೇಳಿದ್ರೆ ಇಲ್ರಿ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ನಮ್ಮ ಬ್ಯಾಂಕ್ ನ ಹೋಗಿ ಕೇಳಿದ್ರೆ ಇಲ್ರಿ ಸರ್ವರ್ ಬಸಿ ಐತೆ ಅನ್ನಕಂತ ನೋಡ್ಬೇಕ್ರಿ ಒಂದು KSRTC ಬಸ್ 3 ಮಂದಿ ಅವರ ಹಿಡಿದು ಬಿಟ್ಟಿರ್ತಾರೆ ಸೀಟ್ ಅತ್ತಿ ಸೊಸಿ ಮೊಮ್ಮಗಳು ನಾವು ಗಂಡಸರು ಟಿಕೆಟ್ ತೆಗಿಸ್ಕೊಂಡೆ ಯಾಕ ಅವ್ರು ಸ್ವಲ್ಪ ಬಿಜಾಪುರ ತರ ಹೋಗೋದೇ ಸರಿ ಇಲ್ಲೇ ಬಂದು ಸೆಟ್ಲ್ ಆಗ್ತಾರೆ. ಮೂರು ಸೀಟ್ ತಾವೇ ಇಡ್ಬೇಕು ಕೂತ್ ಬಿಟ್ಟಿರ್ತಾರ ಯಾಕ ಒಂದ್ ಕಡೆ ಸರಿ ಅಂದ್ರೆ ಸಾಕು ಜಿದ್ದೆ ಎಲ್ಲ ಸೀಟ್ ಕೊಟ್ಟು ಇಲ್ಲೇ ಸೆಟ್ಲ್ ಕುಂದ್ರೋರು ಅಂತಂತಾರೆ. ಹ್ಞೂನ್ರಿ ಭಯ ಗೃಹಲಕ್ಷ್ಮಿ 2 ಲಕ್ಷ ರೂಪಾಯಿ 2,000 ರೂಪಾಯಿ ಬರ್ತಂತ ನಮ್ದು ಅಟ್ಟಕ್ಕೆ ನಮ್ಮ ಗಂಡಸೂರೆಲ್ಲ ಕಚ್ಕೊಂತಾರ ಈ ಮಕ್ಕಳಿಗೆ ನಾವಿದ್ದಾಗ ನೀವು ಮತ್ತೇನು ಬಸ್ಸರಾದಾಗ 6,000 ಕೊಡ್ತಾರಲ್ಲ ಬಸ್ಸರಾದವ್ರಿಗೆ 6,000 ನೀವು ಬಸ್ಸರ್ ಮಾಡಿದ್ರು ಅವ್ನು ಕರ್ಕೊಂಡು ನಾನು ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ 2,000 ಗೃಹಲಕ್ಷ್ಮಿ ಕೊಡ್ತೀರಿ ಗಂಡಸರಿಗೆ ಒಂದು 3,000 ಜೋತ್ಮಾರ್ ಪಿಂಚಣಿ ಕೊಡ್ರಿ ಬೇಕಲ್ಲ ನಮಗೂ ಸಂಜೆ ಕಷ್ಟಪಟ್ಟಿರ್ತೀವಿ ನಮ್ಗೆ ಕೊಡ್ತಾರ ಮಾತು ಮುಂಚೆ ಕೊಟ್ಟಿರ್ತಾರೆ ಏನ್ ಶ್ರೀಮಂತರು ದೊಡ್ಡ ಯಾವ ನಿಮ್ಮ ನನಗಿಂತ ಮುಂಚೆ ದೊಡ್ಡ ಶ್ರೀಮಂತರು ಕೊಟ್ಟಿರ್ಬೇಕು. ಆದ್ರೆ ನಮ್ಮಂತ ಬಡವರಿಗಿದ್ದಷ್ಟು ಒಳ್ಳೆ ಮನಸ್ಸು ಶ್ರೀಮಂತರಿಗೆ ಊರಾಗ ಯಾರ ಸತ್ರ ಅಂದ್ರೆ ನಾವು 4 ಮಂದಿ ಹೋಗಿ ಹೆಗಲು ಕೊಡೋರು. ಶ್ರೀಮಂತರಿನ ಸತ್ತ ಮೇಲೆ ಸುಡ್ಗಾಡಕ್ ಸೀದಾ AC ಕಾರಣ ಬರ್ತಾರೆ. ಅಯ್ಯೋ ನಮ್ಮ ದೋಸ್ತಿ ಹಿಂಗಾತಲ್ಲ ಅಂತೇಳಿ ನಿಮ್ಮನ್ನ ಒಯ್ದು ಪುಣ್ಯಾಕ್ ತೋರಿಕ್ ಬರೋರು. ಮತ್ತೇನಿರ್ತ ಶ್ರೀಮಂತರ ಹತ್ರ ಏನ್ ಮನಿ ಇರ್ತಾವ ಒಂದ್ 40-30 ಸೈಡ್ ಇರ್ತದೆ. ಅವ್ರು ಇವ್ರು ತೆಲಿನ ಕೈ ಆಡಿಸಿ ಒಂದು 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರ. ಮನೆಗೆ ಬೇಕಾದ್ರೆ ಹೋಗ್ಲಿ ಭಯ ಕರ್ಕೊಂಡು ಮಕ್ಕಳು ಬರುತ್ತೆ ಒಂದು ಸಲ ಇದ್ದಾಗ ತಿಜೋರಿ ಇಟ್ಟಿನಿ ನಿಮ್ ಖರ್ಚು ಕಮ್ಮಿ ಇದ್ದಾಗ ಬಂದು ಒಯ್ರಿ ಅಂತ ಒಬ್ಬ ಮಿಲ್ರಿ ಮಕ್ಕಳು ಹಳ್ಳಿಯಾಗ ನಾವು ಸುಮ್ಮ 10 ಎಕರೆ ಚಿಲ್ಕಾಯಿ ಹೋಗಿರ್ತೀವಿ ಮನೆಗೆ ಯಾರು ಬಂದು ಮುಟ್ಟಿ ಸತಕ್ ಮಾಡಂಗಿಲ್ಲ. ಅವ್ರ ಕಡೆ ದೊಡ್ಡ ಕಾರ್ ಇರ್ತಾವ ಅಯ್ಯ ಕಾರ್ ಮುಸುಳಿ ಮಾಡಿದ್ರು ಆಂಧ್ರ ಬೋರ್ ಕಾರ್ ಹೋಗಲ್ಲ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿರ್ತಾರ. ಒಂದು 5-6 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಆಗಿರ್ತತಿ. ಬಳ್ಳ ಕಾರ್ ಮುಂದಿನದು ಮೈನ್ಯೂ ಕಾರ್ ನಾವು 25-5 ಲಕ್ಷ ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ತಗೊಂಡ್ ನಮ್ಮ ಊರಾಗ ಕಬ್ಬು ಹೊಡ್ಯಾಕ ಇಟ್ಟಿವ ಹುಚ್ಚಿ ಹಳೆ ಹುಚ್ಚಿ ಒಂದು ಲೋಡ್ ಕಬ್ಬು ಅಂತಂದ್ರೆ ನಿನ್ನ ಕಾರ್ ಒಂದು ಹಳ್ಳಿ ಆಡಿಸಿ